ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ದೇವರ ದಯೆ ಎಂಬ ಸೀರೀಸ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಈ ಒಂದು ಸೀರೀಸ್ನ ನಾವು ಆಳವಾಗಿ ಧ್ಯಾನ ಮಾಡುವಾಗ ದೇವರು ಅದರಲ್ಲಿ ಇರುವಂಥ ಗೂಢಾರ್ಥಗಳನ್ನು, ಸತ್ಯಗಳನ್ನು ದೇವರು ನಮಗೆ ತಿಳಿಯಪಡಿಸ್ತಾರೆ. ದೇವರು ಹೇಳಿದ್ದಾರೆ, ಯೇಸು ಕ್ರಿಸ್ತ ಹೊಸ ಒಡಂಬಡಿಕೆಯಲ್ಲಿ ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಅನೇಕ ಸಾರಿ ಅಂದ್ಕೊತೀವಿ ನಮ್ಮ ಲೈಫಲ್ಲಿರೋ ತೊಂದರೆಗೆ ಯಾವುದು ಪರಿಹಾರ ಇಲ್ಲ, ಹಿಂಗೆ ಇರಬೇಕು ನಾವು, ಕಷ್ಟ ಅನ್ನೋದು ನನ್ನ ಲೈಫಲ್ಲಿ ಅಂಟ್ಕೊಬಿಟ್ಟಿದೆ, ಬಿಡುಗಡೆ ಅನ್ನೋದು ಇಲ್ಲ, ಬೇರೆಯವ್ರಿಗಿದೆ ನನಗಿಲ್ಲ ಅಂತ ಅಂದ್ಕೊತೀರ. ಆದರೆ ಸತ್ಯ ಅನ್ನೋದು ನೀವು ಅರ್ಥಕೊಳ್ಳುವಾಗ ಆ ಸತ್ಯ ಏನು ಅಂತಂದರೆ, ನಿಮ್ಮ ಎಲ್ಲ ತೊಂದರೆಗಳಿಗೆ ಬಿಡುಗಡೆ ಇದೆ. ಬಿಡುಗಡೆ ಇಲ್ಲ ಅಂದ್ಕೊಂಡು ಎಷ್ಟೊಂದು ಜನ ನರಳ್ತಾ ಇದ್ದಾರೆ. ಇದೇ ಬಿಡುಗಡೆ, ಅದನ್ನು ತಿಳ್ಕೊಬೇಕಷ್ಟೇ ನಾವು. ಎಲ್ಲಿದೆ ಬಿಡುಗಡೆ? ದೇವರ ವಚನದಲ್ಲಿದೆ ಬಿಡುಗಡೆ. ಸತ್ಯವನ್ನು ಅರಿತುಕೊಳ್ಳುವಾಗ ಅದು ನಮಗೆ ಒಂದು ಲಿಬರೇಷನ್ ಆಗುತ್ತೆ, ನಮಗೆ ಒಂದು ಬಿಡುಗಡೆ ಸಿಗುತ್ತೆ. ಆ ಒಂದು ತೊಂದರೆಯಿಂದ, ಆ ಒಂದು ಕಷ್ಟದಿಂದ ಆಚೆ ಬರ್ತೀವಿ. ಅದೇ ಈ ಒಂದು ದೇವರ ದಯೆ ಅನ್ನೋದನ್ನು ನಾವು ನೋಡ್ತಾ ಇರೋದು. ದೇವರ ದಯೆಯಲ್ಲಿ ಎಲ್ಲ ಆಶೀರ್ವಾದ ದೇವರು ನಿಮಗೆ ಇಟ್ಟಿದ್ದಾರೆ. ಆದರೆ ಇದು ಕೆಲಸ ಮಾಡೋದು ನಂಬಿಕೆಯ ಮೂಲಕ. ನಂಬಿಕೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟು. ನಂಬಿಕೆ ಇಲ್ದಿರ ದೇವರ ರಾಜ್ಯದಲ್ಲಿ ಏನೂ ವರ್ಕ್ ಆಗಲ್ಲ ನಿಮಗೆ. ನಂಬಿಕೆ ಅನ್ನೋದು ದೇವರ ವಚನದ ಮೇಲೆ, ದೇವರ ವಚನದ ಆಧಾರದ ಮೇಲೆ ಇರಬೇಕು. ನಿಮ್ಮ ಸನ್ನಿವೇಶಗಳನ್ನ ನೋಡಿ ಮೋಸ ಹೋಗಬೇಡ್ರಿ. ಸೈತಾನ ಸನ್ನಿವೇಶಗಳಿಂದನೇ ಅನೇಕ ವಿಶ್ವಾಸಿಗಳನ್ನ ಮೋಸ ಮಾಡ್ತಾ ಇದ್ದಾನೆ. ಸನ್ನಿವೇಶಗಳಿಗೆ ನಾವು ಗಮನ ಕೊಡುವಾಗ ನಮ್ಮ ಮೈಂಡು ಸನ್ನಿವೇಶಗಳನ್ನ ನಂಬುತ್ತೆ. ಅದಕ್ಕೆ ನಮ್ಮ ಮೈಂಡು, ನಮ್ಮ ಮನಸ್ಸು ದೇವರ ವಚನದಲ್ಲಿ, ದೇವರ ದಯೆಯಲ್ಲಿ ಅವುಗಳಿಂದ ನಾವು ತುಂಬಿಸ್ಕೊಳ್ಳುವಾಗ ನಮ್ಮ ಆತ್ಮ ದೇವರ ವಿಷಯದಲ್ಲಿ, ದೇವರ ವಚನದಲ್ಲಿ ಬಲಗೊಳ್ಳುತ್ತೆ. ಆತ್ಮ ದೇವರಲ್ಲಿ ಬೆಳೆಯುವಾಗ ನಾವು ಆ ಒಂದು ಹೊರಗಡೆ ತೊಂದರೆಗಳು ಈಸಿಯಾಗಿ ಸಂಧಿಸ್ತೀವಿ. ಓಕೆ, ಇಷ್ಟ ತಾನೇ, ಇದೇನು ನಮಗೆ ದೇವ್ರು ದೊಡ್ಡದಲ್ಲ, ಇದು ನಮ್ಮ ದೇವರು ನನಗೆ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ದೇವರ ವಚನದಲ್ಲಿ ಉಂಟಾಗುತ್ತೆ. ನಿಮ್ಮ ನಂಬಿಕೆ ಬೆಳೆಯುತ್ತೆ. ಒಂದು ಕಾಲದಲ್ಲಿ ನೀವು ಈ ಒಂದು ನಂಬಿಕೆಯಲ್ಲಿ ಇರಲಿಲ್ಲ, ಆದರೆ ಇವಾಗ ನೀವು ಬೆಳೆಯೋದಕ್ಕೆ ದೇವರ ವಚನ ನಿಮಗೆ ಸಹಾಯ ಮಾಡುತ್ತೆ. ಒಂದು ಕಾಲದಲ್ಲಿ ನಾನು ಇವಾಗಿರುವಂಥ ನಂಬಿಕೆಯಲ್ಲಿ ಇರಲಿಲ್ಲ, ಆದರೆ ದೇವರ ವಚನ ನಮಗೆ ನಂಬಿಕೆಯನ್ನು ಉಂಟು ಮಾಡುತ್ತೆ ಮತ್ತು ನಂಬಿಕೆಯಲ್ಲಿ ಬೆಳಿತೀವಿ. ಇದು ಒಂದು ಗ್ರೋತ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರುತ್ತೆ. ಸೊ ದೇವರ ವಚನದಲ್ಲಿ ನಿಮ್ಮ ಆತ್ಮನ ಟ್ರೈನ್ ಮಾಡ್ತಾ ಇರಿ. ನೀವು ಈ ಲೋಕದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಜಯಶಾಲಿಗಳಾಗಿ ಜೀವನ ಮಾಡ್ತೀರ. ಅದೇ ದೇವರು ಆಸೆ ಪಡೋದು. ನನ್ನ ಮಕ್ಕಳು ಎಲ್ಲ ವಿಷಯದಲ್ಲೂ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಯಾವುದೇ ತೊಂದರೆ ಬಂದರೂ ಗೆಲ್ಲಬೇಕು. ಸೋಲು ಅನ್ನೋದು ವಿಶ್ವಾಸಿಗಳು ಯಾವ ವಿಷಯದಲ್ಲೂ ಒಪ್ಕೋಬಾರ್ದು. ಯಾಕೆಂದರೆ ನಮ್ಮ ದೇವ್ರು ನೋಡಿ ಸೋಲು ಒಪ್ಕೊಳ್ಳೋದೇ ಇಲ್ಲ. ನಮ್ಮ ದೇವ್ರು ಯಾವಾಗಲೂ ಜಯ ಅನ್ನೋದೇ ದೇವ್ರಿಗೆ ಸೋಲು ಅನ್ನೋದೇ ಗೊತ್ತಿಲ್ಲ. ಸೊ ಅದನ್ನೇ ದೇವರು ನಮಗೆ ಈ ದಿನ ಆಶೀರ್ವಾದ ಮಾಡಿ ಕೊಟ್ಟಿರೋದು. ನಿನ್ನ ಜೊತೆ ನಾನಿದ್ದೀನಿ, ನೀನು ಈ ಒಂದು ಕಷ್ಟದಲ್ಲಿ ಗೆಲ್ತೀಯಾ, ಈ ಒಂದು ಕಷ್ಟನ ಜಯಿಸ್ತೀಯಾ, ಆಚೆ ಬರ್ತೀಯಾ. ಸೊ ಅದಕ್ಕೆ ದೇವರ ದಯೆ ನಮಗೆ ಬೇಕು. ಆ ದೇವರ ದಯೆ ನಮಗೆ ನಮ್ಮ ಯೆಹೋವ ತಂದೆ ಯೇಸು ಕ್ರಿಸ್ತನ ಮೂಲಕ ಧಾರಾಳವಾಗಿ, ಹೇರಾಳವಾಗಿ ಅನುಗ್ರಹಿಸಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈ ಒಂದು ಕೊಟ್ಟಿರೋ ಆಶೀರ್ವಾದಗಳನ್ನ ನಾವು ನಂಬಿಕೆಯಿಂದ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಳ್ಳುವಾಗ ನಮಗೆ ಜೀವನ ಇನ್ನೂ ಚೆನ್ನಾಗಿರಬೇಕು, ಇನ್ನೂ ನಾನು ಹೆಚ್ಚು ಕಾಲ ಬದುಕಬೇಕು, ಇನ್ನೂ ದೇವ್ರಿಗೋಸ್ಕರ ನಾನು ಬದುಕಬೇಕು, ಇನ್ನೂ ದೇವರ ಆಶೀರ್ವಾದಗಳನ್ನ ನಾನು ಕಂಡ್ಕೋಬೇಕು, ಇನ್ನೊಬ್ಬರಿಗೆ ಆಶೀರ್ವಾದವಾಗಿರಬೇಕು, ಒಂದು ಬದುಕೋ ಆಸೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲ ಕಷ್ಟಗಳು ನೋಡ್ತಾ ಇದ್ದರೆ, ಯಾಕಪ್ಪ ಈ ಲೋಕದಲ್ಲಿ ಬರೀ ಕಷ್ಟ, ಬೇಗ ಪರಲೋಕಕ್ಕೆ ಹೋಗೋಣ ಅಂತ ಕೆಲವ್ರಿಗೆ ಅನಿಸುತ್ತೆ. ಯಾಕೆಂದರೆ ಕಷ್ಟಗಳನ್ನ ಜಯಿಸೋದಕ್ಕಾಗ್ದಿರ. ಆದರೆ ನೋಡಿ, ನಾವು ಆ ರೀತಿ ಮಾತಾಡಬಾರ್ದು. ದೇವರ ಒಂದು ದಯೆಯಲ್ಲಿ ನಾವು ನಂಬಿಕೆ ಇಟ್ಟು ಜಯಶಾಲಿಗಳಾಗಿ ಜೀವಿಸೋಣ. ದೇವ್ರು ಕೊಡ್ತಾರೆ ಜಯ. ಅದನ್ನೊಂದು ಸಾರಿ ಸ್ವಲ್ಪ ತಡ ಆದರೆ ಬೇಸರ ಮಾಡ್ಕೊಳ್ಬಾರ್ದು. ತಡ ಆದರೆ ಆಗೋದಿಲ್ಲ ಅಂತ ಹೇಳಿ ಅನ್ಕೋಬಾರ್ದು. ತಡ ಆದರೂ ದೇವ್ರು ಕೊಟ್ಟಿರೋ ಒಂದು ವಾಗ್ದಾನಗಳು ದೇವರು ನೆರವೇರಿಸೋದೇ ಬಿಡೋದಿಲ್ಲ.
ನಮಗೆ ದೇವರ ದಯೆಯಲ್ಲಿ ನಂಬಿಕೆ ಬೇಕು. ಸೊ ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನದೊಳಗಡೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವರ ದಯೆ ಎಂಬ ವಿಷಯದಲ್ಲಿ ನಿಮ್ಮ ವಚನಗಳು, ನಿಮ್ಮ ಜ್ಞಾನ, ನಿಮ್ಮಲ್ಲಿರುವಂಥ ಅರಿವು ನಮ್ಮೆಲ್ಲರಿಗೂ ನೀವು ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ವಚನಗಳನ್ನು ನಾವು ಅಂಗೀಕಾರ ಮಾಡಿಕೊಳ್ಳುವಂತೆ, ಅವುಗಳನ್ನು ನಾವು ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ನಾವು ಅದು ಅಪ್ಲೈ ಮಾಡಿಕೊಳ್ಳುವಂತೆ, ನೀವಿಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ನಾವು ಪಡ್ಕೊಳ್ಳುವಂತೆ ನಮಗೆ ನೀವು ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ನೀವು ನಿನ್ನ ವಚನದಲ್ಲಿ ನೀವು ಬಲಪಡಿಸಬೇಕಾಗಿ ಬೇಡ್ತೀನಿ ದೇವ. ಈ ಲೋಕದಲ್ಲಿ ಅವರು ನಂಬಿಕೆಯಿಂದ, ಧೈರ್ಯದಿಂದ, ಜಯಶಾಲಿಗಳಾಗಿ ಜೀವನ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ನೀವು ಬಲಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ಕೀರ್ತನೆ 5ನೇ ಅಧ್ಯಾಯ 11-12 ವಚನ ಓದಿ ದೇವರ ವಾಚನದ ಒಳಗಡೆ ಹೋಗೋಣ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕವರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ನಾವು ಕಳೆದ 2 ವಾರಗಳಿಂದ ಯೋಬನ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ದೇವರು ಯಾವ ರೀತಿ ಯೋಬನ ಆಶೀರ್ವಾದ ಮಾಡಿದರು, ಕುಟುಂಬನ ದೇವರು ಕಾಯ್ತಾಯಿದ್ರು, ಎಲ್ಲ ವಿಷಯದಲ್ಲೂ ಯೋಬನಿಗೆ ದೇವರು ಒದಗಿಸ್ಕೊಟ್ಟು ಯಾವುದೇ ಕೊರತೆ ಇಲ್ದಿರ ಇಟ್ಟಿದ್ರು. ಅದು ಒಂದು ವರ್ಷ ಕಷ್ಟಪಟ್ಟಿರೋದ್ರ ಬಗ್ಗೆ ನಾವು ಅದಕ್ಕೆ ಫೋಕಸ್ ಮಾಡಿ ಯೋಬ ಮಿಕ್ಕಿದ ವರ್ಷ ಚೆನ್ನಾಗಿರೋದನ್ನು ನಾವು ಮರ್ತೋಗ್ಬಾರ್ದು. ಯೋಬನ ಲೈಫ್ ಪೂರ್ತಿ ಆತನು ಕಮ್ಮಿ ಅಂತಂದರೆ ಅಟ್ಲೀಸ್ಟ್ 400 ವರ್ಷಗಳ ಮೇಲಾದರೂ ಬದುಕಿರ್ತಾರೆ ಯೋಬ ಅಷ್ಟು ಕಾಲ ಬದುಕಿದ್ರು. ಆದರೆ ಅವ್ರು ಕಷ್ಟಪಟ್ಟಿದ್ದು 1 ವರ್ಷ. ಸೊ ಇನ್ನು ಮಿಕ್ಕಿದ ವರ್ಷಗಳನ್ನ ಲೆಕ್ಕ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಷ್ಟದ ದಿನಗಳು ಬಹಳ ಕಮ್ಮಿ. ಸೊ ನಾವು ಫೋಕಸ್ ಮಾಡಬೇಕಾಗಿದ್ದು ಯೋಬ ಎಷ್ಟು ಚೆನ್ನಾಗಿದ್ದ, ಆತನು ಆ ಒಂದು ಕಷ್ಟಗಳು ಬರೋದಕ್ಕಿಂತ ಮುಂಚೆ ಚೆನ್ನಾಗಿದ್ದ, ಕಷ್ಟಗಳು ತೀರೋದ್ಮೇಲೆ ಆಮೇಲೆ ಇನ್ನೂ ಚೆನ್ನಾಗಿದ್ದ. ಡಬಲ್ ಆಶೀರ್ವಾದ ಕೊಟ್ಟರು ದೇವರು ಯೋಬನಿಗೆ. ನಾವು ಯೋಬನ ಒಡಂಬಡಿಕೆ ನಾವು ನೋಡಿದ್ವಿ. ದೇವರು ಯೋಬನಿಗೆ, ನನ್ನನ್ನು ನೀವು ವಿಧೇಯರಾಗಿ ಸೇವೆ ಮಾಡುವಾಗ ನಿಮ್ಮ ವರ್ಷಗಳು ಸುಖದಲ್ಲಿಯೂ ನಿಮ್ಮ ದಿನಗಳು ಪ್ರಾಸ್ಪರಿಟಿಯಲ್ಲೂ ಕಳೀತೀರಾ ಅಂತ ಹೇಳಿ ದೇವರು ಅವ್ರಿಗೆ ವಾಗ್ದಾನ ಕೊಟ್ಟಿದ್ದು. ದೇವರು ಯೋಬನೊಂದಿಗೆ ಅದೇ ಒಡಂಬಡಿಕೆ ಅವ್ರಿಗಿದ್ದಿದ್ದು. ಇದು ಬಹಳ ಹಳೆ ಒಡಂಬಡಿಕೆ. ಅಬ್ರಹಾಮನಿಗಿಂತ ಮುಂಚೆ ದೇವರು ಯೋಬನೊಂದಿಗೆ ಮಾಡಿದ್ದ ಒಡಂಬಡಿಕೆ ಏನು ಅಂತಂದರೆ, ನನ್ನನ್ನು ನಂಬಿ ನನ್ನನ್ನು ಸೇವೆ ಮಾಡಿ ನೀವು ಚೆನ್ನಾಗಿರ್ತೀರ. ಅದನ್ನು ಯೋಬ ಎಲ್ಲ ನಂಬಿದ್ರು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇಷ್ಟು ಮಾಡಿದ್ದಕ್ಕೆ ದೇವರು ಯೋಬನ ಎಷ್ಟು ಆಶೀರ್ವಾದ ಮಾಡಿದರು. ಅವನ ಫ್ಯಾಮಿಲಿ ಚೆನ್ನಾಗಿತ್ತು, ಅವನ ಮಕ್ಕಳು ಚೆನ್ನಾಗಿದ್ರು, ಅವನಿಗೆ ಸಿಕ್ಕಾಪಟ್ಟೆ ವೆಲ್ತ್, ಸಿಕ್ಕಾಪಟ್ಟೆ ಪ್ರಾಪರ್ಟೀಸು ದೇವರೆಲ್ಲ ಕೊಟ್ಟಿದ್ರು. ಒಳ್ಳೆ ಬಿಸ್ನೆಸ್ ಇತ್ತು. ಸೊ ಸಮೃದ್ಧಿಯಲ್ಲೇ ಯೋಬ ತನ್ನ ಲೈಫ್ ಪೂರ್ತಿ ಕಳೆದ. ಸೊ ಇದು ಹಳೆ ಒಡಂಬಡಿಕೆಯ ಒಂದು ಒಡಂಬಡಿಕೆಯ ಓಲ್ಡ್ ಕವನೆಂಟ್ ಆಶೀರ್ವಾದ, ಒಂದು ಬೇಸಿಕ್ ಕವನೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಒಂದು ಬೇಸಿಕ್ ಕವನೆಂಟಲ್ಲೇ ಇಷ್ಟು ಆಶೀರ್ವಾದಗಳನ್ನ ದೇವರು ಕೊಟ್ಟಿರಬೇಕಾದ್ರೆ, ಆ ಒಂದು ಒಡಂಬಡಿಕೆ ಅಬ್ರಹಾಮನ ಲೈಫಲ್ಲಿ ಬರಬೇಕಾದ್ರೆ ಇನ್ನೂ ಹೆಚ್ಚಾಗಿದೆ. ನೋಡಿ, ಯೋಬನಿಗೆ ಮಾಡಿದಂಥ ಒಡಂಬಡಿಕೆ ದೇವರು ಅವನ ಫ್ಯಾಮಿಲಿಗೆ, ಅವನಿರುವಂಥ ಸೊಸೈಟಿ ಎಲ್ಲಿ ಜೀವನ ಮಾಡ್ತಾಯಿದ್ನೋ ಆ ಒಂದು ಜಾಗಕ್ಕೆ ಮಾತ್ರ ಯೋಬ ಅಲ್ಲಿರೋ ಜನರಿಗೆ ಆಶೀರ್ವಾದವಾಗಿದ್ದ. ಅವನು ಬಡವರಿಗೆ ದಯೆ ತೋರಿಸೋನಾಗಿದ್ದ, ವಿಧವೆಯರಿಗೆ ಹಣ ಸಹಾಯ ಮಾಡಿದ್ದಾನೆ, ನ್ಯಾಯ ತೀರಿಸಿದ್ದಾನೆ. ಸೊ ಇದು ಆ ಒಂದು ಜಾಗ, ಆ ಒಂದು ಏರಿಯಾದಲ್ಲಿ ಮಾತ್ರ ಅದು ಆಶೀರ್ವಾದ ಆ ರೀತಿ ಕೊಟ್ಟಿದ್ರು ಯೋಬನಿಗೆ. ಆದರೆ ಈ ದಿನ ನಾವು ಅಬ್ರಹಾಮನ ಬಗ್ಗೆ ಧ್ಯಾನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅಬ್ರಹಾಮನಿಗೆ ದೇವರು ಎಂಥ ದಯೆ ತೋರಿಸಿದ್ರು. ಸೊ ಈ ಒಂದು ದಯೆ ದೇವರು ಅಬ್ರಹಾಮನಿಗೆ ತೋರಿಸಿದ್ದು ಯಾಕೆ? ಅಬ್ರಹಾಮನಿಗೆ ತೋರಿಸಿದಂಥ ಆ ಒಂದು ಒಡಂಬಡಿಕೆ, ಆ ಒಂದು ದಯೆ ಅಪರಿಮಿತವಾದ ಒಂದು ದಯೆ.
ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಬೇಕಾದ್ರೆ ಒಂದು ವಾಗ್ದಾನ ಹೇಳ್ತಾರೆ. ಅದನ್ನು ನಾವೀಗ ಓದಿ ಒಳಗಡೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ನೇ ವಚನ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರು ನೋಡಿ, ಅಬ್ರಹಾಮನಿಗೆ ಈ ಒಂದು ವಾಗ್ದಾನ ಕೊಡಬೇಕಾದ್ರೆ ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದೇವರು ಹೇಳಿದ್ರು. ಅಷ್ಟು ಮಾತ್ರ ಹೇಳಿದ್ರ ದೇವರು? ನೀನು ಚೆನ್ನಾಗಿರು, ನಿನ್ನ ಹೆಂಡತಿ ಚೆನ್ನಾಗಿರ್ತೀರ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ, ಆಮೇಲೆ ನೀನಿರೋ ಕಮ್ಯುನಿಟಿ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರ ದೇವರು? ದೇವರು ಅದು ಕೊಟ್ಟರು. ಅಬ್ರಹಾಮ ಚೆನ್ನಾಗಿದ್ದ, ಅವನ ಹೆಂಡತಿನ ದೇವರು ಆಶೀರ್ವಾದ ಮಾಡಿದ್ರು, ಒಳ್ಳೆ ವಾಗ್ದಾನ ಮಾಡಿ ಈಸಾಕನ್ನು ದೇವರು ಕೊಟ್ಟರು, ಅಬ್ರಹಾಮ ಐಶ್ವರ್ಯವಂತನಾಗಿ ಬದುಕದ ಅಂತ ಹೇಳಿ ನಾವೆಲ್ಲ ಓದ್ತೀವಿ. ಸೊ ಅಷ್ಟಕ್ಕೆ ಮಾತ್ರ ದೇವರು ದಯೆ ಕೊಟ್ಟರ ಅಬ್ರಹಾಮನಿಗೆ? ಅಬ್ರಹಾಮನ ಲೈಫಲ್ಲಿ ನಾವು ನೋಡಬೇಕಾದ್ರೆ ದೇವರು ಅವನನ್ನು ಮಾತ್ರ ಆಶೀರ್ವಾದ ಮಾಡದೆ, ದೇವರು ಅವನನ್ನು ಆಶೀರ್ವಾದ ಮಾಡಿದರು, ಅವನನ್ನು ಮಾತ್ರ ಆಶೀರ್ವಾದ ಮಾಡದೆ ಅವನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಅಂತ ಹೇಳಿ ಹೇಳಿದ್ರು. ಅಬ್ರಹಾಮನಿಂದ ಇಡೀ ಭೂಲೋಕಕ್ಕೆ ಎಲ್ಲರಿಗೂ ಆಶೀರ್ವಾದ ಬರುತ್ತೆ ಅಂತ. ಸೊ ಇದು ಯೋಬನ ಜೊತೆ ಮಾಡಿರುವಂಥ ಒಡಂಬಡಿಕೆಗಿಂತ ಇನ್ನೂ ಸ್ವಲ್ಪ ಹೆಚ್ಚಾಗಿರುವಂಥ ಹೈಯರ್ ಲೆವೆಲ್ ಒಡಂಬಡಿಕೆ ಅಂತ ಹೇಳ್ಬೋದು. ಸೊ ಒಡಂಬಡಿಕೆ ಸ್ವಲ್ಪ ಬೆಟರ್ ಆಯ್ತಲ್ವಾ? ಬರೀ ಪರ್ಸ್ನಲ್ ಲೈಫಲ್ಲಿ ಮಾತ್ರ ಆಶೀರ್ವಾದ ಹೊಂದಿರ, ಆತನೂ ಆಶೀರ್ವಾದ ಹೊಂದಿ ಇನ್ನು ಅನೇಕರಿಗೆ, ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದವಾಗಬೇಕು ಅಂತಂದರೆ ಇದು ಒಂದು ಮಹಾ ಅಪರಿಮಿತವಾದ ಆಶೀರ್ವಾದ ದೇವರು ಅಬ್ರಹಾಮನಿಗೆ ಕೊಟ್ಟಿದ್ದು. ಸೊ ಯಾಕೆ ದೇವರು ಅಬ್ರಹಾಮನಿಗೆ ಈ ಥರ ಒಡಂಬಡಿಕೆ ಮಾಡಿದ್ರು ಅಂತಂದರೆ, ದೇವರು ಇಡೀ ಭೂಲೋಕದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ, ಇದು ಒಂದು ದೇವರ ರಾಜ್ಯದ ಪ್ಲ್ಯಾನು, ದೇವರ ಚಿತ್ತ. ಇದ್ರ ಮೂಲಕ ಅಬ್ರಹಾಮನಿಗೆ ದೇವರು ಒಡಂಬಡಿಕೆ ಮಾಡೋದ್ರ ಮೂಲಕ ಏಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕರ್ಕೊಂಡು ಬರಬೇಕು. ನಮಗೆ ಇವಾಗ ಆಶೀರ್ವಾದ ಯಾವ ರೀತಿ ಸಿಕ್ಕಿದೆ ಅಂತಂದರೆ, ಅಬ್ರಹಾಮನ ಆಶೀರ್ವಾದ ಏಸು ಕ್ರಿಸ್ತನ ಮೂಲಕ. ನಾವು ಗಲಾತ್ಯ 3:13-14 2 ವಚನ ಓದಿಕೊಡೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಅಂದರೆ ಏಸು ಕ್ರಿಸ್ತನ ಮೂಲಕ ನಮಗೆ ಅಬ್ರಹಾಮನ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಈ ವಚನ ಹೇಳ್ತಾ ಇರೋದು. ನಾವು ನೋಡಿ, ಕೆಲವು ಸಾರಿ ಹಳೆ ಒಡಂಬಡಿಕೆ ನಾವು ಓದಬೇಕಾದ್ರೆ ಏನು ಅಂದ್ಕೊತೀವಿ, ನಾವು ಹೊಸ ಒಡಂಬಡಿಕೆ ಜನರು, ಕೃಪೆ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ನಾವು ಹೊಸ ಒಡಂಬಡಿಕೆ ಜನ, ಏಸು ಕ್ರಿಸ್ತನ ರಕ್ತದ ಮೂಲಕ ರಕ್ತದ ಮೂಲಕ ನಾವು ದೇವರು ನಮ್ಮನ್ನು ಕೊಂಡ್ಕೊಂಡಿದ್ದಾರೆ, ಆ ಜನ, ನಾವು ಹೊಸ ಒಡಂಬಡಿಕೆ ಜನ ಅಂತ ಹೇಳಿ ಅದನ್ನು ಜಾಸ್ತಿ ಇಂಪ್ರೆಸ್ ಮಾಡಿ ಹೇಳ್ತಾರೆ. ಅನೇಕ ಸರಿ ಹಳೆ ಒಡಂಬಡಿಕೆ ಓದಬೇಕಾದ್ರೆ ಅವ್ರಿಗೂ ಹಳೆ ಒಡಂಬಡಿಕೆಗೂ ಸಂಬಂಧನೇ ಇಲ್ಲ, ಏಸು ಕ್ರಿಸ್ತ ಮಾತ್ರ, ಹೊಸ ಒಡಂಬಡಿಕೆ ಮಾತ್ರ ಅಂತ ಹೇಳಿ ಓದ್ತಾರೆ. ನೋಡಿ, ನಾವು ಈ ರೀತಿ ಬರೀ ಹೊಸ ಒಡಂಬಡಿಕೆ ಓದ್ಬಿಟ್ಟು ಹಳೆ ಒಡಂಬಡಿಕೆಗೂ ನಮಗೂ ಸಂಬಂಧ ಇಲ್ಲ ಅಂತಂದರೆ, ಅನೇಕ ವಿಷಯಗಳು ಹೊಸ ಒಡಂಬಡಿಕೆಯಲ್ಲಿರೋದೇ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ, ಈ ಒಂದು ಹೊಸ ಒಡಂಬಡಿಕೆ ದೇವರು ಬರೆದಿರೋದೇ ಹಳೆ ಒಡಂಬಡಿಕೆಯ ಒಂದು ಫೌಂಡೇಶನ್ ಮೇಲೆ. ಇನ್ನೂ ಆಳವಾಗಿ ಹೇಳಬೇಕು ಅಂತಂದರೆ, ಪ್ರವಾದಿ ಬುಕ್ಸು ಮತ್ತು ಯೆಹೋಶುವ ನ್ಯಾಯಸ್ಥಾಪಕರು, ಈ ಒಂದು ಹಳೆ ಒಡಂಬಡಿಕೆಯ 2ನೇ ಭಾಗ ಅದು ಬರೆದಿರೋದು ಸಹ ಮೋಶೆಯ ಧರ್ಮಶಾಸ್ತ್ರ ಮೊದಲನೇ 5 ಬುಕ್ ಮೇಲೆ. ಸೊ ಮೊದಲ 5 ಬುಕ್ಕು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಇಡೀ ಬೈಬಲ್ ಬರೆದಿರೋದೇ ಆ ಒಂದು 5 ಬುಕ್ ಮೇಲೆ. ಸೊ ಒಂದು ಹಳೆ ಒಡಂಬಡಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು.
ಇವಾಗ ನೋಡಿ, ಯೇಸು ಕ್ರಿಸ್ತನಲ್ಲಿ ನಮಗೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನಮಗೂ ಉಂಟಾಗುತ್ತೆ ಅಂತ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ಬರೆದಿದೆ. ಸೊ ಅಬ್ರಹಾಮನ ಆಶೀರ್ವಾದ ಎಲ್ಲಿದೆ, ಯಾವ ರೀತಿ ಅವನ ಆಶೀರ್ವಾದ ಅಂತ ಹೇಳಿ ಅಂತೇಳಿ ಎಲ್ಲಿ ಬರೆದಿದೆ? ಹೊಸ ಒಡಂಬಡಿಕೆಯಲ್ಲಿ ಬರೆದಿಲ್ಲ. ಅದು ಅರ್ಥ ಮಾಡ್ಕೊಬೇಕು ಅಂತಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಹೋಗಿ ಆದಿಕಾಂಡ ತೆಗೆದು 12ನೇ ಅಧ್ಯಾಯದಿಂದ ಅಬ್ರಹಾಮ ಎಷ್ಟು ಕಾಲ ಬದುಕಿದ್ನೋ ಅದೆಲ್ಲ ಓದಬೇಕಾದ್ರೆ ಅಬ್ರಹಾಮನ ದೇವರು ಎಷ್ಟು ಆಶೀರ್ವಾದ ಮಾಡಿದರು, ಯಾವ ರೀತಿ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟರು, ಯಾವ ರೀತಿ ಆತನೊಂದಿಗೆ ಒಡಂಬಡಿಕೆ ಮಾಡಿದ್ರು. ಸೊ ಅಬ್ರಹಾಮನಿಗೆ ಮಾಡಿರೋದೆಲ್ಲ ನಿಮಗೂ ಮಾಡ್ತೀನಿ ಅಂತ ಹೇಳಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇರೋದು. ಸೊ ಅಬ್ರಹಾಮನಿಗೆ ಏನು ಮಾಡಿದ್ರು ಅಂತ ಹೇಳಿ ನಾವು ಓದಬೇಕಾದ್ರೆ ಅದು ಹಳೆ ಒಡಂಬಡಿಕೆಗೆ ಹೋಗೇ ಓದಬೇಕು. ಸೊ ನೀವು ಹಳೆ ಒಡಂಬಡಿಕೆ ಓದಬೇಕಾದ್ರೆ ಈ ಒಂದು ವಚನ ಮೈಂಡಲ್ಲಿ ಇಟ್ಕೊಳ್ಳಿ. ಕ್ರಿಸ್ತ ಯೇಸುವಿನ ಮೂಲಕ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನನಗೂ ದೇವರು ಉಂಟು ಮಾಡ್ತಾರೆ. ಇಲ್ಲಿ ನೋಡಿ, ಅನ್ಯರಿಗೆ ಉಂಟು ಮಾಡ್ತಾರೆ. ಅನ್ಯರು ಅಂತಂದರೆ ಆವಾಗ ನಮಗೆ ದೇವರ ಜೊತೆ ಒಡಂಬಡಿಕೆ ಇರಲಿಲ್ಲ. ಯಹೂದ್ಯರಿಗೆ ಮಾತ್ರ ಒಡಂಬಡಿಕೆ ಇತ್ತು ದೇವರೊಂದಿಗೆ. ನಾವೆಲ್ಲ ಅನ್ಯರಾಗಿದ್ದೆವು ನಾವು. ಆದರೆ ಯೇಸು ಕ್ರಿಸ್ತನನ್ನು ನಂಬಿರೋ ಮೂಲಕ, ಆತನ ರಕ್ತದ ಮೂಲಕ ನಾವು ಯೇಸು ಕ್ರಿಸ್ತನನ್ನು ನಂಬಿರೋದ್ರಿಂದ ನಮಗೆ ದೇವರು ಅಬ್ರಹಾಮನ ಮಕ್ಕಳು ಅಂತ ಹೇಳಿ ಇವಾಗ ಹೇಳ್ತಾರೆ. ಸೊ ಅಬ್ರಹಾಮನಿಗೆ ದೇವರು ಅವನನ್ನು ಮಾತ್ರ ಆಶೀರ್ವಾದ ಮಾಡದೆ ಅವನ ಮೂಲಕ ಇಡೀ ಲೋಕದ ಕುಲದವರಿಗೆ ಎಲ್ಲ ಆಶೀರ್ವಾದ ಅಂತ ಹೇಳಿದರು. ಸೊ ಇದೇ ನೋಡಿ, ಬಿಲೀವರ್ಸ್ ಲೈಫಲ್ಲಿ, ವಿಶ್ವಾಸಿಗಳ ಜೀವನದಲ್ಲಿ ಪ್ರತಿಯೊಬ್ಬೊಬ್ಬರ ಲೈಫಲ್ಲೂ ದೇವರು ಈ ಒಂದು ಆಶೀರ್ವಾದ ಇಟ್ಟಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿನ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು, ನಿಮಗಿರುವಂಥ ಎಲ್ಲ ಬಿಸ್ನೆಸ್ನ ಎಲ್ಲನೂ ಆಶೀರ್ವಾದ ಮಾಡ್ತಾರೆ. ಅದಲ್ದಿರ ದೇವರು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಕಾಪಾಡ್ತಾರೆ. ಅದರ ಮೂಲಕ ಇನ್ನೊಬ್ಬರಿಗೂ ಸಹ ಆಶೀರ್ವಾದ ಮಾಡ್ತಾರೆ ಅನ್ನೋದೇ ಅಬ್ರಹಾಮನ ಆಶೀರ್ವಾದ. ನಾವು ಮಾತ್ರ ನಮ್ಮ ಪರ್ಸ್ನಲ್ ಲೈಫಲ್ಲಿ ಎಲ್ಲ ಇದೆಯಾ, ತಿನ್ನಕ್ಕಿದೆಯಾ, ಕುಡಿಯೋಕ್ಕಿದೆಯಾ, ಮನೆ ಇದೆಯಾ, ಕಾರ್ ಇದೆಯಾ, ಸಾಕಪ್ಪ ನಾವು ಚೆನ್ನಾಗಿದ್ರೆ ಸಾಕು ಅನ್ನೋದಲ್ಲ. ಅದು ಕೊಡ್ತಾರೆ ದೇವರು. ನೀವು ಚೆನ್ನಾಗಿರಬೇಕು ಅಂತಲೇ ದೇವರು ಆಶೀರ್ವಾದ ಮಾಡೋದು. ಸೊ ಅವುಗಳನ್ನು ಮಾತ್ರ ನಮ್ಮ ಪರ್ಸ್ನಲ್ ಲೈಫಲ್ಲಿ ಮಾತ್ರ ನಾವು ಹೊಂದ್ಕೊಂಡು ನಮಗೂ ಬೇರೆಯವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಬಾರ್ದು. ಇನ್ನೊಬ್ಬರಿಗೆ ನೀವು ಆಶೀರ್ವಾದವಾಗಿ ಇರ್ತೀನಿ ಅಂತಂದರೆ ದೇವರು ನಿಮಗೆ ಹೆಚ್ಚಾಗಿ ಕೊಡ್ತಾರೆ. ಇನ್ನು ನಿಮ್ಮ ಹತ್ರ ಅದು ಸೇರಿಸಿಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಎತ್ತಿ ಕೊಡಬೇಕು. ಅಷ್ಟು ಹಿಡಿಸಲಾರದಷ್ಟು ಆಶೀರ್ವಾದ ದೇವರು ಕೊಡ್ತಾರೆ ನಿಮಗೆ. ನೀವು ಯಾವಾಗ ಆಶೀರ್ವಾದ ನಿಧಿಯಾಗಿರುವಿ, ಇನ್ನೊಬ್ರಿಗೂ ನಾನು ಆಶೀರ್ವಾದವಾಗಿರ್ತೀನಿ ಅನ್ನೋ ಒಂದು ಮೈಂಡ್ ದೇವರ ಮಕ್ಕಳಲ್ಲಿ ಇದ್ದರೆ ದೇವರು ಅಂಥವ್ರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಅವಾಗೆ ನಾವು ಸ್ವಾರ್ಥಿಗಳಾಗುವುದಿಲ್ಲ. ಬರೀ ನಮಗೆ ಮಾತ್ರ ಬೇಕು ಅನ್ನೋದು, ನಮ್ಮ ಫ್ಯಾಮಿಲಿ ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಅದು ಒಂದು ಸ್ವಾರ್ಥ. ಆದರೆ ನಾನು ಚೆನ್ನಾಗಿರ್ತೀನಿ, ನನ್ನ ಸಭೆಗೆ ನಾನು ಆಶೀರ್ವಾದವಾಗಿರ್ತೀನಿ, ದೇವರ ಸೇವೆಗೆ ನಾನು ಆಶೀರ್ವಾದವಾಗಿರ್ತೀನಿ, ಈ ರೀತಿ ಯೋಚನೆ ಮಾಡಬೇಕಾದ್ರೆ ಇನ್ನೊಬ್ರಿಗೂ ನೀವು ಆಶೀರ್ವಾದವಾಗಿರ್ತೀನಿ ಅಂತ ಹೇಳಿ ನೀವು ಯೋಚನೆ ಮಾಡುವಾಗ ದೇವರು ನಿಮಗೆ ಹೆಚ್ಚು ಕೊಡೋದಕ್ಕೆ ನೀವೊಂದು ಬಾಗಿಲು ನಿಮ್ಮ ಲೈಫಲ್ಲಿ ತೆಗಿತಾ ಇದ್ದೀರಾ. ನಿಮಗೆ ಮಾತ್ರ ಅಂದರೆ ಎಷ್ಟು ಬೇಕಾಗುತ್ತೆ, ಆದರೆ ನೀವು ಇನ್ನೊಬ್ಬರಿಗೆ ಕೊಡ್ತೀನಿ ಅಂತ ಹೇಳುವಾಗ ದೇವರು ನಿಮಗೆ ಹಿಡಿಸಲಾರದ ಆಶೀರ್ವಾದಗಳು ಕೊಡ್ತಾನೇ ಇರ್ತಾರೆ ಕಂಟಿನ್ಯೂಸ್ ಆಗಿ. ನಿಮಗಿರುವಂಥ ಆ ಒಂದು ಸ್ಟೋರ್ ಹೌಸ್ನ ದೇವರು ಹೆಚ್ಚಾಗಿ ಹೇರಳವಾಗಿ ಆಶೀರ್ವಾದ ಮಾಡಿಕೊಡ್ತಾರೆ. ಅಬ್ರಹಾಮ ಯಾಕೆ ಅಷ್ಟೊಂದು ಆಶೀರ್ವಾದಗಳನ್ನ ಲೈಫಲ್ಲಿ ಹೊಂದಿದ ಅಂತಂದರೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನ ಮೂಲಕ ಎಲ್ಲರನ್ನೂ ಆಶೀರ್ವಾದ ಮಾಡ್ತೀನಿ, ಆದರೆ ನೀನು ನಾನು ಹೇಳ್ದಂಗೆಲ್ಲ ಮಾಡಬೇಕು, ನಾನು ಹೇಳಿರೋ ಕಡೆ ಇರಬೇಕು, ನಾನು ಹೇಳಿರೋ ಕಡೆ ಹೋಗಬೇಕು, ನಾನು ಹೇಳ್ದಂಗೆಲ್ಲ ನೀನು ಮಾಡಬೇಕು ಅನ್ನೋವಾಗ ಅಬ್ರಹಾಮ ಪ್ರತಿಯೊಂದಕ್ಕೂ ನಂಬಿಕೆಯಿಂದ ವಿಧೇಯನಾದ ದೇವರಿಗೆ. ಅಬ್ರಹಾಮನ ಲೈಫ್ನ ನಾವು ಸಮ್ಮರೈಸ್ ಮಾಡಬೇಕು, ಬರೀ ಒಂದು 2 ಮಾತಲ್ಲಿ ಹೇಳಬೇಕು ಅಂತಂದರೆ, ಅಬ್ರಹಾಮನ ಲೈಫ್ ಪೂರ್ತಿ ಆತನು ದೇವರಿಗೆ ನಂಬಿಗಸ್ತನಾಗಿದ್ದನು, ನಂಬಿಕೆಯಲ್ಲಿ ದೃಢಚಿತ್ತನಾಗಿದ್ದನು, ಮತ್ತು ವಿಧೇಯತ್ವ ಅದು ಬಹಳ ಇಂಪಾರ್ಟೆಂಟು. ನಂಬಿಕೆ ಇದ್ರೇ ವಿಧೇಯತ್ವ ಬರೋದು. ದೇವರ ವಚನ ನೀವು ನಂಬಿಲ್ಲ ಅಂತಂದರೆ ಯಾಕೆ ವಿಧೇಯರಾಗ್ತೀರಾ ಅಲ್ವಾ? ಅಬ್ರಹಾಮ ನಂಬಿರೋ ಪ್ರಕಾರ ಆ ಒಂದು ನಂಬಿಕೆಯ ಮೂಲಕ ದೇವರು ಹೇಳಿರೋ ಎಲ್ಲ ಒಂದು ವಾಗ್ದಾನಗಳಿಗೆ ವಿಧೇಯನಾದ.
ಇವಾಗ ನೋಡಿ ದೇವರು ಅಬ್ರಾಮನ ಯಾವ ರೀತಿ ಕಾಪಾಡ್ತಾರೆ ಕೆಲವು ವಿಷಯದಲ್ಲಿ ಅಂತ ಹೇಳಿ ನೋಡೋಣ. ಸೊ ದೇವರು ಅಬ್ರಾಮನಿಗೆ ಮಾಡಿದ್ದು ನನಗೂ ಮಾಡ್ತಾರೆ ಅನ್ನೋದು ಈ ದಿನ ಬೋಧನೆ. ನಾವೀಗ ಕೆಲವು ವಚನ ಓದ್ಕೊಡೋಣ. ಆದಿಕಾಂಡ 12ನೇ ಅಧ್ಯಾಯ 11ನೇ ವಚನದಿಂದ. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ, ನಿನ್ನ ಹೆಂಡತಿಯಾದ ಸಾರಯಳಿಗೆ ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಸೊ ಅಬ್ರಾಮ ಹೆಂಡತಿಗೆ ಹೇಳ್ಕೊಡ್ತಾ ಇದ್ದಾನೆ. ನೋಡಿ, ಅಬ್ರಾಮ ದೇವರು ಹೇಳಿರೋ ಪ್ರಕಾರ ಬಾಬಿಲೋನ್ ದೇಶವನ್ನು ಬಿಟ್ಟು ಕಾನಾನ್ ದೇಶದಲ್ಲಿ ಜೀವನ ಮಾಡೋದಕ್ಕೆ, ಅಲ್ಲೇ ಕಂಟಿನ್ಯೂಸ್ ಆಗಿ ಡೇರೆ ಹಾಕ್ಕೊಂಡು ಅಲ್ಲೇ ಇರೋಣ ಅಂಥೇಳಿ ಸಂಪೂರ್ಣವಾಗಿ ಆ ಒಂದು ಬಾಬಿಲೋನ್ನ ತೊರೆದು ಕಾನಾನ್ ದೇಶಕ್ಕೆ ಬಂದಿದ್ದಾನೆ ಇಲ್ಲಿ. ಸೊ ಇವನ್ ಕಾನಾನ್ ದೇಶದಲ್ಲಿ ಬರಬೇಕಾದ್ರೆ ದೇವರು ಹೇಳಿರೋ ವಚನ ವಿಧೇಯನಾಗಿ ಬಂದಿದ್ದ ತಕ್ಷಣ ಅವನು ಮೊದಲು ಫೇಸ್ ಮಾಡಿದ್ದು ಏನು ಅಂತಂದರೆ ಬರಗಾಲ. ನೀವು ಹಿಂದೆ 12ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಅಲ್ಲಿ ಒಂದು ವಚನ ಇದೆ, ಘೋರಕ್ಷಾಮ ಬಂದಿತು ಅಂತ ಹೇಳಿ 10ನೇ ವಚನದಲ್ಲಿದೆ. ಆ ದೇಶದಲ್ಲಿ ಘೋರಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆ ಒಂದು ಘೋರ ಕ್ಷಾಮ, ಬರೀ ನಾರ್ಮಲ್ ಬರಗಾಲ ಅಲ್ಲ, ಘೋರ ಅಂತಂದರೆ ಬಹಳ ಭಯಂಕರವಾಗಿರುವಂಥ ಬರಗಾಲ ಅಬ್ರಾಮ ಅಲ್ಲಿ ಸಂಧಿಸ್ತ. ಎಲ್ಲಿ? ಕಾನಾನ್ ದೇಶದಲ್ಲಿ. ದೇವ್ರು ಹೇಳ್ದಂಗೆ ಕಾನಾನ್ ದೇಶಕ್ಕೆ ಬಂದೆ, ನನಗೇನು ತೊಂದರೆ ಇರಲ್ಲ, ದೇವ್ರು ಹೇಳ್ದಂಗೆ ಮಾಡ್ತಾಯಿದ್ದೀನಿ, ಯಾವ ತೊಂದರೆಗಳು ಬರಲ್ಲ ಅಂತ. ಅಲ್ಲಿ ಆಗಿಲ್ಲ. ಅನೇಕ ಸಾರಿ ನಾವು ಅಂದ್ಕೊಳ್ತೀವಿ ದೇವ್ರು ಹೇಳಿದ್ಮೇಲೆ ಏನೂ ತೊಂದರೆ ಇರಲ್ಲ, ಯಾವ ಕಷ್ಟಗಳು ಬರಲ್ಲ, ಯಾವ ತೊಂದರೆಗಳು ಬರಲ್ಲ, ಸ್ಮೂತಾಗಿ ಹೋಗುತ್ತೆ ಅಂತ ಅಂದ್ಕೊತೀವಿ. ಆ ರೀತಿ ಇಲ್ಲ. ದೇವರೇನು ನಿಮಗೆ ಕಷ್ಟನೇ ಬರೋದಿಲ್ಲ ಅಂತ ಹೇಳಿಲ್ಲ. ಆದರೆ ದೇವರು ವಾಗ್ದಾನ ಮಾಡಿರೋದು ಏನು ಅಂತಂದರೆ, ಕಷ್ಟ ಬಂದರೂ ನೀವು ಜಯಿಸ್ತೀರ, ಕೊರತೆ ಇದ್ದರೂ ನಾನು ನಿಮಗೆ ಸಪ್ಲೈ ಮಾಡ್ತೀನಿ, ನಾನು ನಿಮಗೆ ಒದಗಿಸ್ಕೊಡ್ತೀನಿ ಅಂತ ಹೇಳೋದು. ಸೊ ಈ ಒಂದು ಘೋರ ಕ್ಷಾಮ ಇಲ್ಲಿ ನೋಡುವಾಗ ಅಬ್ರಾಮ ಏನು ಮಾಡ್ಬೋದಾಗಿತ್ತು? ದೇವ್ರು ಹೇಳ್ದಂಗೆ ಮಾಡಿದೆ, ಇಲ್ಲಿ ಘೋರಕ್ಷಾಮ ಬಂದಿದೆ, ಅಯ್ಯೋ ನಮ್ಮೂರಲ್ಲೇ ಚೆನ್ನಾಗಿದ್ದೆ, ನಾನು ಬಾಬಿಲೋನಲ್ಲಿ ನನಗೇನು ಕೊರತೆ ಇರಲಿಲ್ಲ, ಇಲ್ಲಿ ಬಂದು ಕಷ್ಟಪಡ್ತಾ ಇದ್ದೀನಿ. ಅಬ್ರಾಮನ ಸ್ಥಾನದಲ್ಲಿ ಬೇರೆ ಯಾರನ್ನ ಇದ್ದಿದ್ರೆ ಈ ರೀತಿಯೇ ಮಾತಾಡ್ತಾಯಿದ್ರು. ದೇವರು ಹೇಳಿರೋದು ವಿಧೇಯರಾದಾಗ ಕಷ್ಟ ಬರಬೇಕಾದ್ರೆ ಏನಾದರೂ ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವ ನಮ್ಮ ಲೈಫಲ್ಲಿ, ಏನಾದರೂ ತಪ್ಪು ಮಾಡಿದ್ನ ನಾನು ಬಾಬಿಲೋನ್ ಬಿಟ್ಬಿಟ್ಟು ಬಂದು ಅಂತ ಹೇಳಿ ಅನೇಕ ಆಲೋಚನೆಗಳು ಬರುತ್ತೆ. ಇದು ನನ್ನ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಕೂಡ ಬಂದಿದೆ. ಅನೇಕ ಸಾರಿ ದೇವರು ಹೇಳ್ದಂಗೆ ನಾನು ಮಾಡೋವಾಗ ಈ ರೀತಿ ಕಷ್ಟಗಳು ಬಂದಿದೆ. ಅಬ್ರಾಮನಿಗೆ ಬಂದಿದ್ದು ಘೋರಕ್ಷಾಮ, ನಮಗೆ ಬೇರೆ ಥರ ಕಷ್ಟಗಳು ನಾವು ಅನುಭವಿಸಿದ್ದೀವಿ. ಆವಾಗ ಸಂಶಯ ಪಡ್ತೀವಿ, ದೇವ್ರು ಹೇಳಿದ್ರೆ ಇದನ್ನು ನಿಜವಾಗ್ಲೂ ದೇವರೇ ಹೇಳಿದಾರಾ? ಕೆಲವರು ಹೇಳೋದು, ದೇವ್ರು ಹೇಳಿದ್ರೆ ನಿಮಗೆ ಕಷ್ಟನೇ ಬರ್ತಾ ಇರಲಿಲ್ಲ, ಸೊ ನಿಮಗೆ ಕಷ್ಟ ಬಂದಿದೆ, ಆದರೆ ಅದಕ್ಕೆ ದೇವ್ರು ಹೇಳಿಲ್ಲ ಅದು ನಿಮಗೆ ಅಂತ ಹೇಳಿ ಆ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ನಾವು ಕ್ಲಾರಿಟಿ ಇರಬೇಕು, ದೇವ್ರು ಹೇಳಿದಾರಾ ನಮಗಿದು ಇಲ್ವಾ? ಅದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಬೈಬಲ್ ಓದಿ ಡೈಲಿ. ಇದೇ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ದೇವ್ರು ಹೇಳಿದಾರಾ ಇಲ್ಲ ನನ್ನ ಆಲೋಚನೆನಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಡೈಲಿ ಬೈಬಲ್ ಓದಬೇಕಾದ್ರೆ ಈ ಒಂದು ಸತ್ಯಗಳು ನಮಗೆ ಅರ್ಥ ಆಗುವಾಗ, ಸೊ ಯಾವುದು ಸತ್ಯ ಅಲ್ಲ ಅನ್ನೋದನ್ನು ನಾವು ಒಂದು ಐಡೆಂಟಿಫೈ ಮಾಡ್ಬೋದು. ಸರಿ, ಇವಾಗ ಇಲ್ಲಿ ವಚನಕ್ಕೆ ಬರೋಣ. ಅಬ್ರಾಮ ಈ ಒಂದು ಕಷ್ಟ ಬರಬೇಕಾದ್ರೆ ಬಾಬಿಲೋನ್ ದೇಶಕ್ಕೆ ಹೋಗಿಲ್ಲ. ಆತ ಏನು ಮಾಡ್ದ? ಓಕೆ, ಐಗುಪ್ತ ದೇಶಕ್ಕೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಕೆಲವು ಕಾಲ ಇರಬೇಕು ಅಂತ ಹೇಳಿ ಅಲ್ಲಿ ಹೋದ. ನೋಡಿ, ಪರ್ಮನೆಂಟಾಗಿ ಇರಬೇಕು ಅಂತ ಅಂದ್ಕೊಂಡಿಲ್ಲ. ಕೆಲವು ಕಾಲ ಅಲ್ಲಿದ್ದು ಈ ಒಂದು ಘೋರಕ್ಷಾಮ ಹೋಗೋವರೆಗೂ ಅಲ್ಲಿ ಐಗುಪ್ತ ದೇಶದಲ್ಲಿದ್ದು ಮತ್ತೆ ವಾಪಸ್ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ದು. ಸಾರಳಿಗೆ ಹೇಳ್ತಾ ಇದ್ದಾನೆ, ನೋಡಮ್ಮ, ನಿನ್ನ ಮೂಲಕ ನನಗೆ ಒಂದು ದಯೆ ಸಿಗುತ್ತೆ, ನೀನು ನನ್ನ ತಂಗಿ ಅಂತ ಹೇಳು, ನಿನ್ನನ್ನು ನೋಡಿ ನನ್ನನ್ನು ಬದುಕಿಸ್ತಾರೆ, ನಿನ್ನ ಮೂಲಕ ನಾನು ಬದುಕ್ತೀನಿ, ನನ್ನನ್ನು ಸಾಯಿಸಲ್ಲ ಅಂತ ಹೇಳಿ ಹೆಂಡತಿಗೆ ಹೇಳ್ಕೊಡ್ತಾನೆ. ಅಬ್ರಾಮನಿಗೆ ಭಯ. ಅಲ್ಲಿ ಈ ವಿಷಯದಲ್ಲಿ ಅಬ್ರಾಮ ಭಯಪಟ್ಟ. ಅಯ್ಯೋ ನನ್ನ ಹೆಂಡ್ತಿನ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೋ, ಅಯ್ಯೋ ನನ್ನನ್ನು ಕೊಂದುಬಿಡ್ತಾರೋ ಅನ್ನೋ ಒಂದು ಭಯ ಇತ್ತು.
ಈ ಒಂದು ಭಯ ಪಟ್ಟಿದ್ದಕ್ಕೆ ಐಗುಪ್ತ ದೇಶಕ್ಕೆ ಹೋಗಿದ ತಕ್ಷಣ ಏನಾಯಿತು, ಸಾರಳನ್ನ ನೋಡಿ ಕೆಲವರು ಸೇವಕರು, ಫರೋಹನ ಸೇವಕರು ಆಕೆಯ ಸುಂದರತೆ ಬಗ್ಗೆ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೇಳಿ ಫರೋಹನ ಮುಂದೆ ಆಕೆನ ಹೊಗಳ್ತಾರೆ. ಆವಾಗ ಫರೋಹ ಇಂಪ್ರೆಸ್ ಆಗಿ, ಹೌದಾ ಅಷ್ಟು ಚೆನ್ನಾಗಿದ್ದಾಳ, ಕರ್ಕೊಂಡು ಬಾ ನೋಡೋಣ. ಸೊ ಹೋಗಿ ಕರ್ಕೊಂಡು ಬಂದು ಹೆಂಡತಿ ಮಾಡ್ಕೊಳ್ಳೋಣ ಅಂಥೇಳಿ ಎತ್ಕೊಂಡು ಬಂದುಬಿಟ್ರು ಸಾರಳನ್ನ. ಆಲ್ರೆಡಿ ಇವಾಗ ಸಾರಳು ಫರೋಹನ ಮನೇಲಿದ್ದಾಳೆ. ಇವಾಗ ಅಬ್ರಹಾಮ ಅಲ್ಲಿ ಸತ್ತಿಲ್ಲ. ಅವನ ಭಯ ಏನಿತ್ತು ಅಂದರೆ ಸಾಯಿಸ್ಬಿಡ್ತಾರೆ ಅಂತ. ಅದು ನೋಡಿ ದೇವರ ದಯೆ. ಅವನು ಅಂದ್ಕೊಂಡಿದ್ದು ದೇವರು ಅಲ್ಲಿ ಆಗಕ್ಕೆ ಬಿಟ್ಟಿಲ್ಲ. ನೋಡಿ ಅಬ್ರಹಾಮ ಈ ಒಂದು ವಿಷಯದಲ್ಲಿ ಬೆಳೀತಾ ಇದ್ದಾನೆ. ಇನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿ ದೇವರು ಎಲ್ಲರನ್ನೂ ಎದುರು ನೋಡಲ್ಲ. ಅಬ್ರಹಾಮ ಐಗುಪ್ತ ದೇಶಕ್ಕೆ ಹೋದಾಗ ದೇವರು ಸಹ ಅಬ್ರಹಾಮನ ಜೊತೆ ಐಗುಪ್ತ ದೇಶಕ್ಕೆ ಹೋದರು. ಒಂದು ವೇಳೆ ಆತನು ಬಾಬಿಲೋನ್ಗೆ ಹೋಗಿದ್ರೆ ದೇವರು ಬಿಟ್ಬಿಡ್ತಾಯಿದ್ರು ಅಬ್ರಹಾಮನ. ಆದರೆ ಇಲ್ಲಿ ಐಗುಪ್ತ ದೇಶಕ್ಕೆ ಬಂದಿದ್ದಕ್ಕೆ ದೇವರು ಅಬ್ರಹಾಮನ ಜೊತೆ ಐಗುಪ್ತ ದೇಶಕ್ಕೆ ದೇವರು ಬಂದರು. ಸೊ ಇಲ್ಲಿ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದೇವರ ದಯೆ ಅಬ್ರಹಾಮನ ಕೊಲ್ದಿರ ಅವ್ರು ಬಿಟ್ಟಿರೋದು. ನಾರ್ಮಲಿ ಅದೇ ನಡೆಯೋದಲ್ಲಿ. ಸೊ ಇದು ದೇವರ ದಯೆ. ಅಬ್ರಹಾಮನ ದೇವರು ಕಾಪಾಡಿದ್ರು. ಇನ್ನೂ ಬೆಳೀತಾ ಇದ್ದಾನೆ. ಅಂದರೆ ವಿಧೇಯತ್ವದಲ್ಲಿದ್ದಾನೆ ಅಬ್ರಹಾಮ. ಈ ಒಂದು ವಿಷಯದಲ್ಲಿ ಅಬ್ರಹಾಮ ದೇವರಿಗೆ ವಿರೋಧವಾಗಿ ಮಾಡ್ತಾ ಇಲ್ಲ. ಕೆಲವು ಥಿಂಗ್ಸ್ ಗೊತ್ತಿಲ್ದಿರ ತಪ್ಪು ಮಾಡೋದನ್ನು ದೇವರು ಅರ್ಥ ಮಾಡ್ಕೊತಾರೆ. ನೋಡಿ ಅಬ್ರಹಾಮ ವಿಧೇಯತ್ವದಲ್ಲಿದ್ದಾನೆ. ಯಾರು ದೇವರ ವಚನಕ್ಕೆ ವಿಧೇಯರಾಗಿ ನಂಬಿಕೆಯಿಂದ ಮಾಡ್ತಾರೋ ದೇವರು ಅವರಿಗೆ ದಯೆ ಕೊಡೋದು. ನೋಡಿ ಈ ದಯೆ ಅನ್ನೋದು ಎಲ್ಲರಿಗೂ ದೇವರು ಇಟ್ಟಿದ್ದಾರೆ. ಆದರೆ ಅದು ವರ್ಕ್ ಆಗೋದು ಯಾವಾಗ ಅಂತಂದರೆ ನಂಬಿಕೆ ವಿಧೇಯತ್ವ ಇರಬೇಕಾದ್ರೆ. ದೇವರು ನೋಡಿ ಈ ಒಂದು ತಪ್ಪು ಮಾಡ್ತಾಯಿದ್ದೀನಿ, ನಾನು ಪಾಪ ಮಾಡಬೇಕು, ಇನ್ನೊಬ್ಬರ ಹೆಂಡ್ತಿನ ನಾನು ಆಕ್ರಮಿಸ್ಕೊಳ್ಬೇಕು ಅನ್ನೋದಕ್ಕೆ ದೇವರು ದಯೆ ಕೊಡ್ತಾರಾ? ದೇವರ ವಚನ ಅದಕ್ಕೆ ಸಪೋರ್ಟ್ ಮಾಡುತ್ತಾ? ಇನ್ನೊಬ್ಬರ ಹೆಂಡ್ತಿ ನನಗೆ ಇಷ್ಟ, ನಾನು ಅವಳನ್ನ ಮದುವೆ ಆಗಬೇಕು ಅನ್ನೋದಕ್ಕೆ ದೇವರು ದಯೆ ಕೊಡ್ತಾರಾ? ಇಲ್ಲ. ದೇವರ ವಚನಗಳ ಪ್ರಕಾರ ಯಾರು ಮಾಡ್ತಾರೋ, ದೇವರ ವಚನಕ್ಕೆ ಅದರ ಪ್ರಕಾರ ನಾನು ನಡಿತೀನಿ ಅಂಥೇಳಿ ಯಾರು ಪ್ರಯಾಸ ಪಡ್ತಾರೋ ದಯೆ ಅವ್ರಿಗೆ ಕೊಡೋದು ದೇವರು. ಪಾಪಿಗಳಿಗೆ, ಕೊಲೆಗಾರರಿಗೆ, ಅವಿಧೇಯತ್ವ ಮಾಡೋರಿಗೆ ದೇವರ ದಯೆ ಸಿಕ್ಕೋದಿಲ್ಲ. ದೇವರು ಯಾಕೆ ಆ ಒಂದು ಅವಿಧೇಯತ್ವನ ಸಪೋರ್ಟ್ ಮಾಡೋದಕ್ಕೆ ದಯೆ ಕೊಡಬೇಕು? ಯೋಚನೆ ಮಾಡಬೇಕಲ್ವಾ? ದೇವರು ಯಾರಿಗೆ ದಯೆ ಕೊಡ್ತಾರೆ ಅಂತಂದರೆ ದೇವರಿಗೆ ಭಯಪಟ್ಟು ದೇವರ ವಚನಗಳ ಪ್ರಕಾರ ದೇವರು ಹೇಳಿರೋದನ್ನು ಮಾಡೋದಕ್ಕೆ ಪ್ರಯಾಸ ಪಡೋರು. ಆ ಒಂದು ಪ್ರಯಾಸದಲ್ಲಿ ಒಂದೊಂದು ಸರಿ ನಾವು ಪರ್ಫೆಕ್ಟಾಗಿರಲ್ಲ, ಎಲ್ಲ ಕರೆಕ್ಟಾಗಿ ಮಾಡೋದಿಲ್ಲ. ಸೊ ಅದಕ್ಕೂ ದೇವರು ದಯೆ ಕೊಡ್ತಾರೆ. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ಆ ಒಂದು ಉದ್ದೇಶನ ಚೆಕ್ ಮಾಡಿ ದೇವರು ದಯೆ ಕೊಡ್ತಾರೆ ನಿಮಗೆ. ಅದೇ ಇಲ್ಲಿ ಅಬ್ರಹಾಮನಿಗೆ ದೇವರು ಕೊಟ್ಟಿದ್ದ ದಯೆ. ಅವನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ. ಈ ಒಂದು ಘೋರ ಕಾಲ, ಆ ಒಂದು ಕ್ಷಾಮನ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಕೆಲವು ದಿನಕ್ಕೆ ಇಲ್ಲಿ ಬಂದಿರೋದು. ಸೊ ಈ ಒಂದು ಸಮಯದಲ್ಲಿ ಫರೋಹ ಸಾರಳನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಇವಾಗ ಒಂದು ದೊಡ್ಡ ರಾಜ ಆ ಟೈಮಲ್ಲಿ. ಅಬ್ರಹಾಮ ಈ ಒಂದು ಸಮಯದಲ್ಲಿ ಸಾಧಾರಣ ಮನುಷ್ಯ. ಯಾರು ಇಲ್ಲ ಆತನ ಜೊತೆ ಸಪೋರ್ಟ್ ಮಾಡೋದಕ್ಕೆ. ಯಾರು ಹೋಗಿ ಫರೋಹನಿಗೆ ವಿರೋಧವಾಗಿ ನನ್ನ ಹೆಂಡ್ತಿನ ಕೊಡು ಅಂತ ಹೇಳಿ ಕೇಳೋ ಧೈರ್ಯನೂ ಇಲ್ಲ, ಕೇಳೋಕ್ಕೂ ಆಗಲ್ಲ ಇಲ್ಲಿ. ಅಂಥ ಪರಿಸ್ಥಿತಿ. ಇನ್ನೂ ಅಬ್ರಹಾಮ ಫೇಮಸ್ ಆಗಿಲ್ಲ ಇಲ್ಲಿ, ಸ್ಟಾರ್ಟಿಂಗ್ ಲೈಫ್ ಇದು. ಸೊ ಈ ಸಮಯದಲ್ಲಿ ದೇವರು ಏನು ಮಾಡಿದ್ರು, ಆ ಒಂದು ಫರೋಹನ ಮನೆಯಲ್ಲಿ ಇರುವಂಥ ಎಲ್ಲರಿಗೂ ಒಂದು ಉಪದ್ರವಗಳನ್ನ ಬರಮಾಡಿದ್ರು ಅಂತ ಹೇಳಿ ನಾವು ಓದ್ತೀವಿ. ಉಪದ್ರವಗಳು ಬರಮಾಡಿದ್ರು ದೇವರು. ಆದರೆ ಈ ಉಪದ್ರವಗಳು ಬರಮಾಡೋದಕ್ಕಿಂತ ಮುಂಚೆ ಒಂದು ಸಂಗತಿಯಲ್ಲಿ ನಡೆಯುತ್ತೆ, ಅವನ್ನು ಓದೋಣ. ಕಂಡ 12ನೇ ಅಧ್ಯಾಯ 16ನೇ ವಚನ. ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಸಾರಳ ನಿಮಿತ್ತ ಅಬ್ರಹಾಮನಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಇಲ್ಲಿ. ಆದರೆ ಯೆಹೋವನು ಆಗ ಅಬ್ರಹಾಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸಿಯರು, ಒಂಟೆಗಳು ದೊರೆತವು. ಸೊ ಇದೆಲ್ಲ ಎಲ್ಲಿ ಬಂತು? ಅಬ್ರಹಾಮನಿಗೆ ನೋಡಿ, ಫರೋಹ ಹೆಣ್ಣು ಕತ್ತೆಗಳು, ಕುರಿದನಗಳು, ದಾಸದಾಸಿಯರು, ಒಂಟೆಗಳು ಇದೆಲ್ಲ ಕೊಡ್ತಾ ಇದ್ದಾನೆ ಅಬ್ರಹಾಮನಿಗೆ. ಸೊ ಇದು ಯಾಕೆ ಕೊಡ್ತಾ ಇದ್ದಾನೆ ಅಂತಂದರೆ ಸಾರಳ ನಿಮಿತ್ತ ಅಂತ ಹೇಳಿ ಇಲ್ಲಿ ಓದ್ತೀವಿ. ಆದರೆ ಅದು ಅಬ್ರಹಾಮನಿಗೆ ದೇವರು ಫರೋಹನ ಕಣ್ಣಲ್ಲಿ ಕೊಟ್ಟಂಥ ದಯೆ. ಸೊ ಇಲ್ಲಿ ಇದೆಲ್ಲ ಕೊಟ್ಟ ಇಲ್ಲಿ. ಸೊ ಅಬ್ರಹಾಮನಿಗೆ ಅದೆಲ್ಲ ಕೊಟ್ಟ ಆದಮೇಲೆ ಏನಾಗುತ್ತೆ, ಆ ಒಂದು 18ನೇ ವಚನ ನಾವಿಲ್ಲಿ ಓದಬೇಕಾದ್ರೆ 17ರಿಂದ
19ನೇ ವಚನ, ದೇವರು ಫರೋಹನ ಮನೆಯಲ್ಲಿ ಎಲ್ಲರಿಗೂ ಉಪದ್ರವಗಳನ್ನು ಉಂಟು ಮಾಡಿದನು, ಅವುಗಳಿಂದ ಬಾಧಿಸಿದನು ಅಂತ ಹೇಳಿ ನಾವು ಓದ್ತೀವಿ. ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಫರೋಹನಿಗೆ, ಓ ಯಾಕೆ ಈ ಉಪದ್ರವ ಬಂದಿದೆ, ಯಾಕೆ ಈ ತೊಂದರೆ ಬಂದಿದೆ ಅಂತ ಹೇಳುವಾಗ ಅವನಿಗೆ ಗೊತ್ತಾಗುತ್ತೆ ಈಕೆ ಹೆಂಡತಿ ತಂಗಿ ಅಂತ ಸುಳ್ಳು ಹೇಳಿದ್ದಾನೆ ಅಂತ. ಸೊ ಈ ಒಂದು ವಿಷಯದಲ್ಲಿ ಫರೋಹ ಕೋಪ ಮಾಡ್ಕೋಬೋದಾಗಿತ್ತಲ್ಲ. ನೀನು ಸುಳ್ಳು ಹೇಳ್ದೆ ನಮ್ಮೂರಿಗೆ ಬಂದಿದೀಯಾ, ನೀನು ಸುಳ್ಳು ಹೇಳ್ದೆ, ನಿನ್ನನ್ನು ನಾನು ಕೊಲ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವನದು ಯಾವುದೂ ಮಾಡಿಲ್ಲ. ಯಾಕೆ ಅಂತಂದರೆ ದೇವರು ಅದನ್ನು ಆಗಕ್ಕೆ ಬಿಡೋದಿಲ್ಲ. ಸೊ ಇಲ್ಲೇನಾಗುತ್ತೆ ಮುಂದಕ್ಕೆ ಅಂತಂದರೆ, ಹೆಂಡತಿನ ವಾಪಸ್ ಕೊಡ್ತಾ ಇದ್ದಾನೆ. ಮುಂದಕ್ಕೆ ಹೋದಣ ಅಲ್ಲಿ. ಆಗ ಫರೋಹನು ಅಬ್ರಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡೇನಲ್ಲ. ಈಗೋ ನಿನ್ನ ಹೆಂಡತಿ, ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯದಲ್ಲಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸ್ವಸಹಿತವಾಗಿ ಕಳುಹಿಸಿದನು. ಫರೋಹನಿಗೆ ಕೋಪ ಬಂದಿದೆ. ಇಲ್ಲಿ ಕೋಪ ಬಂದರೂ ಏನು ಮಾಡ್ತಾ ಇದ್ದಾನೆ, ತಗೋ ನೀನು ಹೆಂಡ್ತಿನ ಕರ್ಕೊಂಡು ಹೋಗು, ಎಲ್ಲರಿಗೂ ಆಜ್ಞೆ ಕೊಡ್ತಾ ಇದ್ದಾನೆ, ಅಪ್ಪಣೆಯಾಗಿ ಹೇಳ್ತಾ ಇದ್ದಾನೆ, ಅವನ ಹೆಂಡ್ತಿನ ಅವ್ನಿಗೆ ವಾಪಸ್ ಕೊಟ್ಬಿಡಿ. ಆದರೆ ಅಬ್ರಹಾಮನಿಗೆ ಫರೋಹ ಆ ಒಂದು ಹೆಣ್ಣು ಕತ್ತೆಗಳು, ಆ ಒಂದು ಕುರಿದನಗಳು, ದಾಸದಾಸಿಯರು ಎಲ್ಲರನ್ನೂ ಕೊಟ್ಟ ಫರೋಹ. ಸೊ ಇವಾಗ ಕೋಪ ಬಂದಾಗ ಇವನ್ನೆಲ್ಲ ಕಿತ್ಕೋಬೋದಾಗಿತ್ತಲ್ಲ. ಇವಳೇನೋ ನಾನು ಹೆಂಡ್ತಿ ಆಗ್ತಾಳೆ ಅಂಥೇಳಿ ನಿನಗಿದೆಲ್ಲ ಕೊಟ್ಟೆ, ಇವಾಗ ಹೆಂಡ್ತಿ ಆಗ್ತಾಯಿಲ್ಲ, ಎಲ್ಲ ವಾಪಸ್ ಕೊಡು ಅಂತ ಹೇಳಿ ಕೇಳ್ಬೋದಾಗಿತ್ತಲ್ಲ. ಕೇಳ್ತಾ ಇಲ್ಲ. ಯಾಕೆ ಅಂತಂದರೆ ಅದು ದೇವರ ದಯೆ. ಒಂದು ಸಾರಿ ಅದು ಕೊಟ್ಟ ಮೇಲೆ ದೇವರು ವಾಪಸ್ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಫರೋಹ, ಅವನಿಗಿರುವಂಥ ಸರ್ವಸಹಿತವಾಗಿ ಅವನ ಹೆಂಡ್ತಿ, ಅವನ ಮಕ್ಕಳು, ಅವನದೇನೇನಿದೆಯೋ ಎಲ್ಲವನ್ನು ಕೊಟ್ಟು ಕಳುಹಿಸಿಬಿಡಿ ಅಂತ ಹೇಳಿ ಆಜ್ಞಾಪಿಸಿದನು ಅಂತ ಹೇಳಿ ನಾವು ಓದ್ತೀವಿ. ಸೊ ದೇವರು ಅಬ್ರಹಾಮನಿಗೆ ಐಗುಪ್ತ ದೇಶಕ್ಕೆ ಹೋದಾಗೂ ಕೂಡ ಅಲ್ಲಿ ಒಂದು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ದೇವರು ದಯೆ ಕೊಡ್ತಾ ಇದ್ದಾರೆ ಫರೋಹನ ಕಣ್ಣಲ್ಲಿ. ಇನ್ನೊಂದು ನೋಡಿ, ನಾವು ದೇವರ ದಯೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುವಾಗ ಆ ದಯೆ ಅನ್ನೋದು ದೇವರು ನಮಗೆ ಕೊಡಬೇಕು. ನಾವು ಹೋಗಿ ಎಲ್ಲರ ಹತ್ರ ನಮಗೊಂದು ಸ್ವಲ್ಪ ದಯೆ ತೋರಿಸಿ, ನಮಗೊಂದು ಸ್ವಲ್ಪ ಮಾಡಿ, ನಾವು ಕಷ್ಟದಲ್ಲಿದ್ದೀವಿ ನಮ್ಗೆ ಸಹಾಯ ಮಾಡಿ ಅಂತ ಹೇಳಿ ಮನುಷ್ಯರನ್ನ ಕೇಳುವಾಗ ದಯೆ ಅದು ದೇವರು ಕೊಡೋ ದಯೆ ಅಲ್ಲ. ಅರ್ಥ ಆಗ್ತದೆಯಾ? ಇವಾಗ ಅಬ್ರಹಾಮ ಹೋಗಿ ಕೇಳಿದ್ನ, ನನ್ನ ಹೆಂಡ್ತಿನ ಕೊಡೋ, ನನ್ನ ಮೇಲೆ ದಯೆ ತೋರಿಸು ಅಂತ ಹೇಳಿ ಅಬ್ರಹಾಮ ಹೋಗಿ ಫರೋಹನ ಕೇಳೋಕ್ಕಾಗುತ್ತಾ? ಇಲ್ಲಿ ಆ ಥರ ಪರಿಸ್ಥಿತಿನೂ ಇಲ್ಲ, ಆ ರೀತಿ ಅಬ್ರಹಾಮ ಕೇಳಲೂ ಇಲ್ಲ. ಆದರೆ ಅಬ್ರಹಾಮನಿಗೆ ಒಂದು ನಂಬಿಕೆ, ಓಕೆ ದೇವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ದೇವರು ನನ್ನ ಹೆಂಡ್ತಿನ ಪ್ರೊಟೆಕ್ಟ್ ಮಾಡ್ತಾರೆ, ನನ್ನ ಮೂಲಕ ದೇವರು ಅನೇಕರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನನಗೆ ಹೆಂಡ್ತಿನ ದೇವರು ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ದೇವರು ಅಬ್ರಹಾಮನ ನಂಬಿಕೆಯನ್ನು ರೆಕಗ್ನೈಸ್ ಮಾಡಿದ್ರು. ಇಲ್ಲಿ ಅಬ್ರಹಾಮನಿಗಿತ್ತು ಆ ನಂಬಿಕೆ, ಅದಕ್ಕೆ ಕ್ವೈಟಾಗಿದ್ದ, ಓಕೆ ದೇವರು ಇದಕ್ಕೊಂದು ದಾರಿ ತೋರಿಸ್ತಾರೆ ಅಂತ. ದೇವ್ರ ಮೇಲೆ ಡಿಪೆಂಡ್ ಆಗಿರಬೇಕು ನಾವು ಮನುಷ್ಯರನ್ನ ದಯೆ ಕೇಳಕ್ಕೆ ಹೋಗುವಾಗ ಮನುಷ್ಯರು ದಯೆ ಕೊಡಲ್ಲ. ಒಂದೊಂದ್ಸರಿ ಯಾಕೆ ದಯೆ ಕೊಡಲ್ಲ ಅಂತಂದರೆ, ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿ ಅವ್ರು ದಯೆ ಕೊಡಲ್ಲ. ಇದು ನನ್ನ ವಿಷಯದಲ್ಲಿ ನನ್ನ ಲೈಫಲ್ಲಿ ಅನೇಕ ಸಾರಿ ನಡೆದಿದೆ. ಅದಕ್ಕೆ ನೋಡಿ ಡಿಸೈಡ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ನಾನು ಯಾರ ದಯೆನೂ ಕೇಳೋದಿಲ್ಲ. ಆದರೆ ದೇವ್ರ ದಯೆ ಕೊಡ್ತಾರೆ ಅಂತ ಇದೆ. ಸೊ ದೇವ್ರ ದಯೆ ಕೊಡ್ತಾರೆ ಅಂತ ಇದೆ ಹೊರತು ನೀವು ಹೋಗಿ ದಯೆ ಕೇಳಿ ಅಂತ ಇಲ್ಲ ಎಲ್ಲೂ. ಅರ್ಥ ಆಗ್ತಾಯಿದೆಯಾ ಹೇಳೋದು? ಸೊ ದೇವರು ಕೊಡಬೇಕು ದಯೆ, ನಾವು ಮನುಷ್ಯರ ದಯೆನ ಕೇಳ್ಕೊಳ್ಬಾರ್ದು. ಆದರೆ ದೇವರು ಕೊಡ್ತಾರೆ, ಯಾರ ಮೂಲಕ ಕೊಡಬೇಕೋ ನಾವು ದೇವ್ರ ಹತ್ರ ಕೇಳ್ಬೋದು, ದೇವರೇ ಅವ್ರ ಕಣ್ಣಲ್ಲಿ ದಯೆ ಕೊಡಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಬೋದು. ಆದರೆ ಅದೇ ಮನುಷ್ಯನ ಹತ್ರ ಹೋಗಿ ನಂಗೆ ದಯೆ ತೋರಿಸಪ್ಪ ಅಂತ ಹೇಳಿ ಕೇಳಬಾರ್ದು. ಅರ್ಥ ಆಗ್ತಾಯಿದೆಯಾ ವ್ಯತ್ಯಾಸ ನಿಮಗಿಲ್ಲಿ? ದೇವ್ರ ಹತ್ರ ಕೇಳಿ, ಆ ಒಂದು ಮನುಷ್ಯನ ಕಣ್ಣಲ್ಲಿ ನನಗೆ ದಯೆ ಕೊಡಿ. ಆದರೆ ಆ ಮನುಷ್ಯನನ್ನು ಹೋಗಿ ಕೇಳಿಬಿಡಿ ದಯೆ ಕೊಡಿ ಅಂತ. ಯಾಕೆಂದರೆ ಮನುಷ್ಯನಿಗೆ ನಿಮಗೆ ದಯೆ ಅವಶ್ಯಕತೆ ಇದೆ ಅಂತ ಹೇಳಿ ನೀವು ಹೋಗಿ ಕೇಳುವಾಗ ಇದೆ ಅಂತಲೇ ಅನೇಕ ಸಾರಿ ಮನುಷ್ಯರು ನಮಗೆ ದಯೆ ತೋರಿಸಲ್ಲ. ಆದರೆ ದೇವರು ದಯೆ ಕೊಡುವಾಗ ಅವರು ನಮ್ಮ ವಿರೋಧಿಯಾಗಿದ್ದರು, ಅವ್ರು ನಮಗೆ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ರು, ಆ ಒಂದು ದಯೆ ದೇವರು ನಮಗೆ ಕೊಡಿಸ್ತಾರೆ. ಯಾರೂ ಆ ದಯೆ ಆಶೀರ್ವಾದಗಳನ್ನ ನಿಲ್ಲಿಸೋದಕ್ಕಾಗಲ್ಲ.
ಫರೋಹ ಮಾಡ್ದ ಅಬ್ರಾಹ್ಮನಿಗೆ ಕೆಲವು ಥಿಂಗ್ಸು ಕೊಟ್ಟ, ದನ ಕುರಿಗಳು ಕತ್ತೆಗಳು ದಾಸದಾಸಿಯರನ್ನು ಕೊಟ್ಟ. ಸೊ ಇದೆಲ್ಲ ದೇವರು ಕೊಡಿಸಿದ್ದು ಫರೋಹನ ಮೂಲಕ ಅಬ್ರಹಾಮನಿಗೆ. ಸೊ ಕೊಟ್ಟಾದಮೇಲೆ ಅದನ್ನು ಅವನು ವಾಪಸ್ ಕೇಳಲಿಲ್ಲ. ಅದು ಯಾಕೆ ಅಂತಂದರೆ ದೇವರ ದಯೆ. ಅವನು ಉಪದ್ರವಗಳು ತೊಂದರೆಗಳೆಲ್ಲ ನೋಡಿ ಭಯಪಟ್ಬಿಟ್ಟ. ಸೊ ಇದೆಲ್ಲ ಅವನ ಮೈಂಡ್ಗೂ ಸಹ ಬಂದಿಲ್ಲ ಅನಿಸುತ್ತೆ. ಅವನು ವಾಪಸ್ಸು ಕೇಳಲಿಲ್ಲ ಅದೆಲ್ಲ. ಸೊ ಅಬ್ರಹಾಮ ಅಲ್ಲಿಂದ ಆಚೆ ಬರಬೇಕಾದ್ರೆ ಅವನ ಹೆಂಡತಿ ಸಮೇತ, ಅವನಿಗಿರುವಂಥ ಎಲ್ಲವುಗಳು ಸಮೇತ, ಪ್ಲಸ್ ಎಕ್ಸ್ಟ್ರಾ ದಾಸದಾಸಿಯರು. ಅವನಿಗೆ ಇದಕ್ಕಿಂತ ಮುಂಚೆ ದಾಸದಾಸಿಯರೇ ಇಲ್ಲ. ಇವಾಗ ದಾಸದಾಸಿಯರು ನೋಡಿ ದೇವರು ಕೊಡೋ ಆಶೀರ್ವಾದ. ಸರ್ವೆಂಟ್ಸ್ ಅಂತ ಹೇಳ್ತಾರಲ್ವ, ಸರ್ವೆಂಟ್ಸ್ ಆಗಲಿ, ನಮ್ಮ ಮನೆ ಕೆಲಸ ಮಾಡೋರಾಗಲಿ, ಅದು ದೇವರು ಕೊಡೋ ಆಶೀರ್ವಾದ. ಸೊ ಅಬ್ರಹಾಮನಿಗೆ ಇನ್ಮೇಲೆ ದಾಸದಾಸಿಯರಿದ್ದಾರೆ ಇಲ್ಲಿ. ಸೊ ಅದ್ರ ಮೂಲಕನೇ ಹಾಗರಳು ಅಲ್ಲಿಂದನೇ ಸಿಕ್ಕಿದ್ದು ಅಬ್ರಹಾಮನಿಗೆ. ಸೊ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅವಾಗೆಲ್ಲೂ ಇರುವಂಥ ಎಲ್ಲವುಗಳನ್ನು ತಗೊಂಡೋಗಿ ಅದಾದಮೇಲೆ ಕಾನಾನ್ ದೇಶದಲ್ಲಿ ಅಬ್ರಹಾಮ ಬದುಕ್ದ. ಸೊ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಈ ದಿನ ನಮಗೂ ಸಹ ಉಂಟು ಮಾಡ್ತಾರೆ ಅಂತ ಹೇಳಿ ನಾವು ಬೈಬಲ್ ಓದ್ತೀವಿ ನೋಡಿ. ಯೋಬನ ಒಡಂಬಡಿಕೆ, ಯೋಬನ ಜೊತೆ ಮಾಡಿರೋ ಒಡಂಬಡಿಕೆ, ಅದಾದಮೇಲೆ ಅಬ್ರಹಾಮನ ಒಡಂಬಡಿಕೆ, ಅದಾದಮೇಲೆ ಇವಾಗ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಒಡಂಬಡಿಕೆ ಇದೆ ಅಂತ ಹೇಳಿ ನಾವು ಓದ್ತೀವಿ. ಸೊ ನೋಡಿ, ಒಡಂಬಡಿಕೆ ಯೋಬನಿಂದ ಅಬ್ರಹಾಮನಿಗೆ ಸ್ವಲ್ಪ ಬೆಟರ್ ಆಗಿತ್ತು. ಸೊ ಅಬ್ರಹಾಮನ ಜೊತೆ ಒಡಂಬಡಿಕೆ ಮಾಡಿರೋ ದೇವರು ಇವಾಗ ಯೇಸು ಕ್ರಿಸ್ತನ ಮೂಲಕ ನಮ್ಮ ಜೊತೆ ಒಡಂಬಡಿಕೆ ಮಾಡಿದರೆ ಇದು ಎಲ್ಲದಕ್ಕಿಂತ ಹೈಯೆಸ್ಟ್ ಒಡಂಬಡಿಕೆ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ನಾವು ಹೀಬ್ರಿಯದಲ್ಲಿ ಓದೇ ಇರ್ತೀರ, ನಮಗಿರುವಂಥ ಒಡಂಬಡಿಕೆ ಹಳೆ ಒಡಂಬಡಿಕೆಗಿಂತ ಬೆಟರ್ ಆಶೀರ್ವಾದ, ಬೆಟರ್ ವಾಗ್ದಾನಗಳು ಅಂತ ಹೇಳಿ ನಾವು ಓದ್ತೀವಿ. ಸೊ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಗಿಂತ ಉತ್ತಮವಾದದ್ದೇ, ಅದು 100%. ಸೊ ಉತ್ತಮವಾಗಿರೋ ಒಡಂಬಡಿಕೆ ಯಾವುದು ಅಂತಂದರೆ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮ ಜೊತೆ ಮಾಡಿರೋದು. ಸೊ ಈ ಒಂದು ಒಡಂಬಡಿಕೆ ನಮಗಿದೆ ಅಂತ ಹೇಳುವಾಗ ಹಳೆ ಒಡಂಬಡಿಕೆ ನಿಮಗಿಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರಾ? ಯೋಬನಿಗೆ ಮಾಡಿದ್ದು ನಿಮಗೆ ನಾನು ಮಾಡಲ್ಲ, ಅಬ್ರಹಾಮನಿಗೆ ಮಾಡಿದ್ದು ನಿಮಗೆ ನಾನು ಮಾಡಲ್ಲ, ಯೇಸು ಕ್ರಿಸ್ತನ ಮೂಲಕ ಮಾತ್ರ ಆಶೀರ್ವಾದ ಅಂತ ಹೇಳಿ ದೇವರು ಹೇಳ್ತಾರಾ? ಹಳೆ ಒಡಂಬಡಿಕೆ ನೀವು ಓದಬೇಕಾದ್ರೆ ಈ ರೀತಿಯಾಗಿ ಓದಿ. ಅದು ಯೋಬನ ಜೊತೆ ಮಾಡಿದ ಒಡಂಬಡಿಕೆ ಆದರೂ, ಅಬ್ರಹಾಮನ ಜೊತೆ ಮಾಡಿರೋ ಒಡಂಬಡಿಕೆ ಆದರೂ, ಅವೆಲ್ಲ ಒಡಂಬಡಿಕೆಯ ಆಶೀರ್ವಾದಗಳು ದೇವರು ಯೇಸು ಕ್ರಿಸ್ತನಲ್ಲಿ ಇಟ್ಟು ನಮಗೆ ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆ ಓದಬೇಕಾದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ಕೋಬೇಡಿ. ಆ ಆಶೀರ್ವಾದಗಳು ಕೂಡ ಈ ದಿನ ನಮಗೆ ಯೇಸು ಕ್ರಿಸ್ತನ ಮೂಲಕ ಇದ್ದಾವೆ. ಆಶೀರ್ವಾದಗಳನ್ನ ದೇವರು ಯಾವತ್ತೂ ತೆಗೆದಾಕಿಲ್ಲ. ಒಡಂಬಡಿಕೆ ಒಂದು ಸರಿ ದೇವರು ಮಾಡಾದ್ಮೇಲೆ ಅದು ಎಂದಿಗೂ ದೇವರು ಬದಲಾಯಿಸೋದಿಲ್ಲ. ಅಬ್ರಹಾಮ ನೋಡಿ, ಯೋಬನ ಲೈಫಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ಹೇಳಿ ಅವ್ರು ನಂಬಿದ್ರು. ಅದು ಅಬ್ರಹಾಮನ ಲೈಫಲ್ಲಿ ದೇವರು ಬದಲು ಮಾಡಿದ್ರ? ಅದು ಯೋಬನಿಗೆ ಮಾತ್ರ ಅಪ್ಲೈ ಮಾಡ್ತೀನಪ್ಪ, ನಿನಗಿಲ್ಲ ಅಂತ ಹೇಳಿದ್ರ ದೇವರು? ಸೊ ಈ ದಿನ ಏನಾದರೂ ವ್ಯತ್ಯಾಸವಾಗಿದೆಯಾ? ಈ ದಿನ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋ ಒಂದು ಪ್ರಿನ್ಸಿಪಲ್ ದೇವರು ಈ ದಿನ ಬದಲಾಯಿಸಿದಾರಾ? ಇಲ್ಲ ಅಲ್ವಾ? ಅದೇ ನಮ್ಮ ಒಡಂಬಡಿಕೆ ಬದಲಾಗಿದ್ದರೂ ಆ ಒಂದು ಒಡಂಬಡಿಕೆಯ ಆಶೀರ್ವಾದಗಳು ಉತ್ತಮವಾಗಿ ಬೆಟರಾಗಿ ಹೋಯಿತು. ಇವಾಗಿರುವಂಥ ಉತ್ತಮವಾದ ಒಡಂಬಡಿಕೆ ಯೇಸು ಕ್ರಿಸ್ತನ ರಕ್ತದ ಮೂಲಕ. ಸೊ ಈ ಒಂದು ಒಡಂಬಡಿಕೆ ಬೆಸ್ಟು. ಆದರೆ ಈ ಬೆಸ್ಟ್ ಒಡಂಬಡಿಕೆಯಲ್ಲೇ ಎಲ್ಲ ಆಶೀರ್ವಾದಗಳು ಇದರಲ್ಲೇ ಅಡಕವಾಗಿದೆ. ಅದು ಯೋಬನ್ನ ಕೊಟ್ಟಂಥ ಆಶೀರ್ವಾದಗಳು ಅದರ ಜೊತೆ ಇದೆ, ಅದರಲ್ಲಿದೆ ಆಲ್ರೆಡಿ. ಅಬ್ರಹಾಮನಿಗೆ ಕೊಟ್ಟಂಥ ಆಶೀರ್ವಾದಗಳು ಅದರಲ್ಲಿದೆ. ಸೊ ಯೇಸು ಕ್ರಿಸ್ತನಲ್ಲಿ ಫುಲ್ ಪ್ಯಾಕೇಜ್ ಎಲ್ಲ ಆಶೀರ್ವಾದಗಳು ಇದೆ. ಸೊ ಹೊಸ ಒಡಂಬಡಿಕೆಯಲ್ಲಿರುವ ನಾವು ಹಳೆ ಒಡಂಬಡಿಕೆಯಲ್ಲಿರುವ ಆಶೀರ್ವಾದಗಳಿಗೂ ನಮಗೆ ಸ್ವತಂತ್ರ ಮಾಡ್ಕೊಳೋದಕ್ಕೆ ಯೇಸು ಕ್ರಿಸ್ತ ಬಾಗಿಲು ತೆರೆದಿದ್ದಾರೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ನಾವು ಹೊಸ ಒಡಂಬಡಿಕೆಯವರು, ನಮಗೂ ಹಳೆ ಒಡಂಬಡಿಕೆಗೂ ಸಂಬಂಧ ಇಲ್ಲ ಅಂತ ಹೇಳಬೇಡಿ. ಎಲ್ಲ ಆಶೀರ್ವಾದಗಳು ನಮಗೇನೆ. ಆದರೆ ಒಂದೇ ಒಂದು ಮಾತ್ರ ವ್ಯತ್ಯಾಸ ಇದೆ ಏನಂತಂದರೆ ಆ ಒಂದು ಕುರಿ ಬಲಿ ಕೊಡೋದು, ಆ ಒಂದು ಬಲಿಗಳು ಕೊಡೋದು. ಈ ದಿನ ಸಮಯ ಮೀರೋಗ್ತಾ ಇದೆ, ಅದು ನಾನು ಬರೋ ವಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಗಳು ಎಲ್ಲ ಕ್ರಿಸ್ತ ಯೇಸುವಿನ ಮೂಲಕ ನಿಮಗೆ ಅದು ಯಾವ ರೀತಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಈ ಒಂದು ಆದಿಕಾಂಡ ಓದಿ ಅಬ್ರಹಾಮನಿಗೆ ದೇವರು ಏನು ಮಾಡಿದ್ರು ಈ ದಿನ ನಮ್ಮೆಲ್ಲರಿಗೂ ಸಹ ದೇವರು ಮಾಡ್ತಾರೆ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.